ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಸ್ಕ್ರಿಪ್ಟ್ ಕೊಟ್ಟಾಗ ಫಸ್ಟ್ ಡೈಲಾಗ್ ರೈಟರ್ಗೆ ಕೊಡ್ತಾರೆ, ಬಟ್ ಇಲ್ಲಿ ವೇದಿಕೆ ಮೇಲೂ ಕೊಟ್ಬಿಟ್ಟಿದ್ದಾರೆ. ಜೆ.ಸಿ. ನನಗೆ ಈ ಪೋಸ್ಟ್ರು ನೋಡಿದಾಗ ನನಗೆ ಹೊಸಪೇಟೆ ನೆನಪಾಗತ್ತೆ. ನಮ್ಮ ಧನಂಜಯ್ ಅವರು ಡಾಲಿ ಪಾತ್ರ ಮಾಡ್ತಿದ್ರು. ಅಂಕಲ್ಗೆ ಹೊಡಿತೀನಿ ಸುಬ್ಬಿ ಸೀನು, ಅದನ್ನು ಮಾಡಿಬಿಟ್ಟು ಬಂದು ಈ ಸೆಂಚುರಿ ಹೊಡೆದಾಗ ಬ್ಯಾಟ್ಸ್ಮನ್ನು ಇಲ್ಲಿ ಬ್ಯಾಟ್ ಇಟ್ಕೊಂಡು ನಿಂತ್ಕೊಂತಾರಲ್ಲ, ಹಂಗೆ ಲಾಂಗ್ ಇಟ್ಕೊಂಡು ನನ್ನ ಮುಂದೆ ನಿಂತ್ಕೊಂಡು ನಾನು ಡೈಲಾಗ್ ಶೀಟ್ ಇಟ್ಕೊಂಡಿದ್ದೀನಿ, ಏನಾದರೂ ಆಗುತ್ತಾ ಇದು ಅಂದರು. ನಾವು ಬ್ಲೈಂಡಾಗಿ ಸಖತ್ತಾಗುತ್ತೆ, ಯಾಕೆ ಹಿಂಗಂತ ಇದ್ದೀರಾ ಅಂದೆ. ಇಲ್ಲ, ಇದಾಗಲೇಬೇಕು, ಏಕೆಂದರೆ ತುಂಬ ವರ್ಕ್ ಮಾಡಿದ್ದೀವಿ ಅಂತ. ಒಂದು ಕ್ಯಾರವ್ಯಾನ್ ಒಳಗಡೆ ಕುತ್ಕೋತಿರ್ಲಿಲ್ಲ. ಬೆಳಗ್ಗೆ ಬಂದರೆ ಸೂರ್ಯ ಅವ್ರ ಹಿಂದೆ ನಾವು ಇರ್ತಾಯಿದ್ವಿ, ನಮ್ಮ ಜೊತೆ ಧನಂಜಯ್ ಅವರು ಇರ್ತಾಯಿದ್ರು. ನೋಡಿದವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಥರ ಅಂದ್ಕೊಂಬಿಡೋರು, ಒಂದಿಷ್ಟುದ್ದದ್ದು ಜೀನ್ಸ್ ಚಡ್ಡಿ ಹಾಕ್ಕೊಂಡಿರೋರು. ಅದೇ ಟ್ರೆಂಡ್ ಆಗೋಯ್ತು. ಆವತ್ತು ನೀವುಗಳು ಕೊಟ್ಟ ಪ್ರೀತಿ, ಡಾಲಿ ಇವತ್ತು ಪ್ರೊಡ್ಯೂಸರ್ ಆಗಿದ್ದಾರೆ, ಎಲ್ಲರ ಮನಸ್ಸಲ್ಲೂ ನಾಯಕನಾಗಿ ಉಳಿದಿದ್ದಾರೆ ಮತ್ತು ಮಾಡ್ತಿದ್ದಾರೆ. ಅವ್ರು ಇವತ್ತೊಬ್ಬ ನಾಯಕನ ಬೆನ್ನು ತಟ್ತಾ ಇರೋದು ನಿಜಕ್ಕೂ ಒಂದು ಒಳ್ಳೆ ನಡೆ. ಸೊ ನಾನು ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಥರದ್ದು ಆದಾಗ ಇಂಡಸ್ಟ್ರಿ ತುಂಬ ಬೇಗ ಹೆಜ್ಜೆ ಹಾಕುತ್ತೆ ಮತ್ತು ಎಲ್ಲರ ಜೊತೆ ನಡಿತೀವಿ. ಇವತ್ತು ಮೊನ್ನೆ ಪ್ರೇಮ್ ಸರ್ ರಾಣಾ ಅವ್ರನ್ನ ಏಕಲವ್ಯಲ್ಲಿ ಬಿಟ್ಟರು. ಆ ಥರ ಅವ್ರು ಮಾಡ್ತಿರ್ತಾರೆ. ಎಕ್ಸ್ಕ್ಯೂಸ್ ಮೀ ಅಂತ ಮಾಡಿದಾಗ ಇಬ್ಬರಿಬ್ಬರು ಹೀರೋಗಳನ್ನ ಬಿಟ್ಟರು. ಅಂದರೆ ಆ ಒಬ್ಬ ಹೀರೋಗಳು ಮತ್ತು ನಮ್ಮ ಶಿವಣ್ಣ ಅವರು ಧೀರನ್ ಅವ್ರನ್ನ ಜೊತೆ ಕೆಲಸ ಮಾಡಿಸ್ತಾ ಇದ್ದಾರೆ. ಆವತ್ತು ದರ್ಶನ್ ಸಾರು ನೆನಪಿರಲಿ ಪ್ರೇಮ್ ಅವ್ರನ್ನ ಜೊತೆ ಇಲ್ಲಿ ಬಿಟ್ಟಿದ್ರು. ಅಂದರೆ ನಾಯಕರು ತಾವು ನಿಂತ್ಕೊಳೋದಲ್ಲದೆ ತಮ್ಮ ಜೊತೆ ಓಡಾಡ್ಕೊಂಡಿರೋ ಹುಡುಗರನ್ನು ಕೂಡ ಹೀರೋ ಆಗಿ ನಿಲ್ಲಿಸೋದು, ಅದಕ್ಕೊಂದು ಅಷ್ಟು ಜನ ಟೆಕ್ನಿಷಿಯನ್ಸ್ನ ಕೊಡೋದು, ಸಾಥ್ ಕೊಡೋದು, ನಿರ್ಮಾಣ ಸಂಸ್ಥೆ ಜೊತೆ ಕೈ ಜೋಡಿಸೋದು ನಿಜಕ್ಕೂ ಒಂದು ಒಳ್ಳೆ ಇದು ನಡೆ. ಈ ಥರದ್ದು ಇದಾಗಬೇಕು. ಇನ್ನು ಜೆ.ಸಿ. ಸಿನಿಮಾ ವಿಚಾರಕ್ಕೆ ಬಂದಾಗ, ಚೇತನ್ ನನಗೆ ಫೋನ್ ಮಾಡ್ಕೊಂಡು ಬಂದಿದ್ದರು. ಅದಕ್ಕೆ ಮೊದಲು ನನಗೆ ಡಾಲಿ ಅವರು ಫೋನ್ ಮಾಡಿಬಿಟ್ಟು, ಈ ಥರ ಚೇತನ್ ಬಂದು ಒಂದು ಕತೆ ಹೇಳ್ತಾರೆ, ಕೇಳಿ ಅದು. ಸರಿ, ನಾನು ಕೇಳ್ತೀನಿ ಅಂದ್ಬಿಟ್ಟು ಲಾಸ್ಟಲ್ಲಿ ಹೇಳಿದ್ರು, ನಾನು ಯಾರು ಪ್ರೊಡ್ಯೂಸರು ಅಂದೆ, ನಾನೇ ಅಂದರು. ಬಟ್ ಕತೆ ಕೇಳಿದ ಮೇಲೆ ನಿಜಕ್ಕೂ ಒಂದು ಹೊಸ ಪ್ರಪಂಚಕ್ಕೆ ಚೇತನ್ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಾನೆ ಅಂತ ಅನ್ನಿಸ್ತು. ಯಾಕೆಂದರೆ ಜೆ.ಸಿ. ಅನ್ನೋದು ಆ್ಯಕ್ಚುಲಿ ಲೀಗಲ್ ಟರ್ಮು. ತುಂಬ ಜನಕ್ಕೆ ಗೊತ್ತಿಲ್ಲ. ಜೆ.ಸಿ. ಅಂದರೆ ಅದೇನೋ ಒಂದು ಇನ್ಶೀಲ್ ಅಂದ್ಕೊಂಡಿರ್ತಾರೆ. ಆ್ಯಕ್ಚುಲಿ ಜುಡಿಷಿಯಲ್ ಕಸ್ಟಡಿ. ಅದು ಅಂಡರ್ ವರ್ಲ್ಡ್ ಅವ್ರಿಗೆ, ನಮ್ಮ ಪ್ರೇಮ್ ಸರ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಮಗನೇ ಜೆ.ಸಿ. ಹೋಗ್ಬಿಟ್ಟ ಕಣ ಅವನು ಅಂತ ಇರ್ತಾರೆ. ಸೊ ಆ ಜೆ.ಸಿ. ಅಂದರೆ ಒಂದು ದೊಡ್ಡ ಒಂದು ಶಬ್ದ. ಅದು ಅಂಡರ್ ವರ್ಲ್ಡಲ್ಲಿರೋರಿಗೆ ತುಂಬ ಗೊತ್ತು. ಅವ್ರು ಎರಡೇ ಹೇಳೋದು, ಜೆ.ಸಿ.ಗೆ ಹೋದ, ಜೆ.ಸಿ.ಯಿಂದ ಬಂದ ಅಂತ. ಅದು ಏನಕ್ಕೆ ಹೋದ, ಏನಕ್ಕೆ ಬಂದ ಅನ್ನೋದು ಒಂದು ಫ್ಲ್ಯಾಶ್ ಬ್ಯಾಕಲ್ಲೇ ಹೇಳ್ತಾರೆ. ಸೊ ಆ ಥರದೊಂದು ಪ್ರಪಂಚಕ್ಕೆ ಚೇತನ್ ನಿಜಕ್ಕೂ ನಮ್ಮನ್ನೆಲ್ಲ ಕರ್ಕೊಂಡೋದ. ಆ ಒಂದು ಬದುಕನ್ನ ಅವರು ಅದು ಹೆಂಗೆ ಕೇಳಿದ್ರೋ ನೋಡಿದ್ರೋ ಗೊತ್ತಿಲ್ಲ, ಬಟ್ ಅಧ್ಯಯನ ಅಂತೂ ಮಾಡಿದರು. ತುಂಬ ಚೆನ್ನಾಗಿ ಅದ್ರ ಬಗ್ಗೆ ನನಗೆ ಹೇಳೋರು. ಎಮೋಷನ್ಸ್ನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅದಕ್ಕೆ ಜೊತೆಯಾಗಿ ನಾನು ಅವ್ರ ಆಫೀಸ್ಗೆ ಹೋದಾಗೆಲ್ಲ ಯಾವುದೋ ಒಂದು ಬಾಯ್ಸ್ ಹಾಸ್ಟೆಲ್ಗೆ ಹೋದಂಗೆ ಇರೋದು. ಏಕೆಂದರೆ ಅಷ್ಟು ಜನ ಹುಡುಗರು ಇರೋರು. ಮೇಡಮ್ ಒಬ್ಬರೇ ಅನಿಸುತ್ತೆ ಹೀರೋಯಿನ್ನಾಗಿ ಫಸ್ಟ್ ಬಂದಾಗ. ಇನ್ನು ಪ್ರಖ್ಯಾತ್ ಬಗ್ಗೆ ಹೇಳಲೇಬೇಕು. ಶಾಕುಂತಲೆ ಬಂದಳು ಅನ್ನೋ ಒಂದು ಹಾಡಿಂದಲೇ ಇವತ್ತು ತುಂಬ ಜನ ಹುಡುಗಿರಿಗೆ ಪ್ರಖ್ಯಾತ ತೆರೆಮರೆಯ ನಾಯಕ. ಅಂದರೆ ಅವರು ತುಂಬ ಈ ಥರ ಇರಬೇಕು ಒಬ್ಬ ಕನ್ನಡದ ಹುಡುಗ ಅಂತಾನೆ. ಈ ಪ್ರಖ್ಯಾತ್ ಯಾರು ಅಂದರೆ ನಮ್ಮ ಪರಮೇಶಣ್ಣ ಮತ್ತು ಪರಮೇಶಣ್ಣ ಅವ್ರ ಮಗ ಕಾಂತಣ್ಣ ಅಂತ ನಿಮಗೆ ಗೊತ್ತಿರಬೇಕು. ಏನು ಚಂದ ಕಾಣಿಸ್ತಾಳೆ ಕೋಳೆ, ಅದರ ಪ್ರಮುಖ ರೂವಾರಿಗಳವರು. ಶಿವಣ್ಣ ಅವರಾಗಿರಲಿ, ಪ್ರೇಮ್ ಸರ್ ಆಗಿರಲಿ, ತುಂಬ ಜನ ಅವ್ರನ್ನ ಭೇಟಿಯಾದಾಗೆಲ್ಲ ಹಾಡು ಹೇಳಿಸ್ತಾರೆ. ಮತ್ತು ಒಂದು ಡಾಬಾದಲ್ಲ ಹಾಡಿರೋ ಸಾಂಗು ಅವರ ವಂಶದ ಕುಡಿ ಇದು. ಸೊ ಇವತ್ತು ಏನು ಚಂದ ಕಾಣಿಸ್ತಾನೆ ಅಂತ ಈ ಪೋಸ್ಟ್ ನೋಡಿದ್ರೇ ಹೇಳ್ಬೋದು. ಅಷ್ಟು ಚೆನ್ನಾಗಿದ್ದಾನೆ. ಮತ್ತು ಆ ಕಷ್ಟ ನಾನು ನೋಡಿದ್ದೀನಿ. ಎಲ್ಲರೂ ಅದು ಇದು ತಿಂತಾಯಿದ್ರೆ ನಾನು ಹೀರೋ, ನಾನೇನು ತಿನ್ನಬಾರ್ದು ಅಂತ ಸ್ವಲ್ಪ ಮೇಂಟೈನ್ ಮಾಡಿಕೊಂಡು ತುಂಬಾ ಅಚ್ಚುಕಟ್ಟಾಗಿ ಆ ಒಂದು ಪಾತ್ರಕ್ಕೆ ಡೆಡಿಕೇಟೆಡ್ ಆಗಿ ಇದ್ದರು. ಇನ್ನು ನನಗೆ ಒಂದು ಆಸೆ ಇತ್ತು ಜೆ.ಸಿ.ಲಿ ಡಾಲಿ ಅವ್ರು ಕಾಣಿಸ್ಕೋಬೇಕು ಅಂತ. ಬಟ್ ಡಾಲಿ ಅವರು ಆವಾಗ ತುಂಬ ಸಿನಿಮಾಗಳು ಬ್ಯುಸಿ ಇದ್ದಿದ್ದರಿಂದ ಅದರಲ್ಲಿ ಆಗಲಿಲ್ಲ. ಬಟ್ ನಿರ್ಮಾಪಕರಾಗಿ ನಿಜಕ್ಕೂ ತುಂಬ ಧನ್ಯವಾದ ಡಾಲಿ ಅವರೇ. ಹೋಗಿ ಕರ್ಕೊಂಬನ್ನಿ ಅಣ್ಣನ.
ಮತ್ತೆ ತುಂಬ ಒಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಶಿವಣ್ಣ ಅವರು ಬರ್ತಿದ್ದಾರೆ. ಸೊ ನಮ್ಮ ಲಾಂಗ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಅವರು. ಸೊ ಅದೇನೋ ಗೊತ್ತಿಲ್ಲ, ನಮ್ಮ ಹೀರೋಗಳು ಹೂವು ಇಟ್ಕೊಂಡು ಪೋಸ್ಟರ್ ಇಟ್ಕೊಂಡಾಗ ಲೈಫ್ ಕಮ್ಮಿ, ಅದೇ ಲಾಂಗ್ ಇಟ್ಕೊಂಡು ನಿಂತ್ಕೊಂಡಾಗ ಲೈಫ್ ಜಾಸ್ತಿ, ಮೋಸ್ಟ್ಲಿ ಲಾಂಗ್ ಲೈಫ್ ಅನ್ಸುತ್ತೆ. ಸೊ ನಮ್ಮ ಹುಡುಗರಿಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಮಾಡಿ. ಒಂದು ತಿಳ್ಕೊಳ್ಳಿ, ಇಂಡಸ್ಟ್ರಿಗೆ ಹೊಸ ಹೀರೋಗಳ ಅವಶ್ಯಕತೆ ಇದೆ. ಮತ್ತು ನೀವುಗಳು ಪ್ರೀತಿ ಕೊಟ್ಟರೆ 100% ಸಿನಿಮಾ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.